ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ರಾಯರ ಮಗಳು ಮಂಜುಶ್ರೀ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತು ನಾನು ಈ ಒಂದು ಹೊಸ ಯೂಟ್ಯೂಬ್ ಚಾನಲ್ ಒಳಗೆ ನನ್ನ ಒಂದು ಪುಟ್ಟ ಪರಿಚಯ ಮಾಡಿ ಕೊಡತ್ತೀನಿ. ಎಲ್ಲರೂ ನನಗೆ ಮಂಜುಶ್ರೀ ಅಂತ ಕರೀತಾರೆ. ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ಶ್ರೀದೇವಿ. ಸೊ ಇತ್ತು. ಈಗ ಮದುವೆ ಆದಮೇಲೆ ಹಸ್ಬೆಂಡ್ ಹೆಸರು ನನ್ನ ಹೆಸರು ಸೇರಿಸಿ ಮಂಜುಶ್ರೀ ಅಂತ ಕರೀತಾರೆ. ಸೊ ಆಮೇಲೆ ಮನೆಯಲ್ಲಿ ನಾವಿಬ್ಬರೇ ಇರೋದು, ಹಸ್ಬೆಂಡು ನಾನು. ಇನ್ನೂ ಮಕ್ಕಳಿಲ್ಲ. ಒಂದು 3 ವರ್ಷ ಕಂಪ್ಲೀಟ್ ಆಗ್ತಿತ್ತು. ಜೂನ್ 16 ಬಂದ್ರೆ 2 ಸಲ ಮಿಸ್ಕರೇಜ್ ಆಯಿತು. ಸೊ ಹಂಗಾಗಿ ಇನ್ನೂ ಪ್ರೆಗ್ನೆನ್ಸಿ ಟ್ರೈ ಮಾಡತ್ತೀವಿ. ಎಲ್ಲ ಭಗವಂತನ ಇಚ್ಛೆ. ಯಾವ ಸಮಯಕ್ಕೆ ಏನು ಕೊಡಬೇಕು, ಯಾರಿಗೆ ಏನು ಕೊಡಬೇಕು ಅಂತ ಅವನಿಗೆ ಗೊತ್ತಲ್ಲ. ನಾವು ಯಾವುದೇ ಎಷ್ಟೇ ನಾವು ಅವಸರ ಮಾಡಿದ್ರು ಆ ಅವಸರಕ್ಕೆ ತಕ್ಕಂಗೆ ಆಗಲ್ಲ. ಟೈಮಿಗೆ ಸರಿಯಾಗಿ ಆಗೋದದು. ಸೊ ಹಂಗಾಗಿ ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಪ್ರಯತ್ನನೂ ನಾವು ಮಾಡತ್ತೀವಿ ಅಂತಲೇ ಹೇಳ್ಬೋದು. ಆಮೇಲೆ ನಾನು ಮುಂಚೆ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಒಂದು 5 ವರ್ಷ ಮಾಡೀನಂತಲೇ ಹೇಳ್ಬೋದು. ಸ್ಕೂಲಲ್ಲಿ ಮತ್ತು ಹೈಸ್ಕೂಲ್ ಮಕ್ಕಳು, ಪ್ರೈಮರಿ ಮತ್ತು ಲೈಬ್ರರಿನಲ್ಲಿ ಒಂದು 5 ವರ್ಷ ಕಂಪ್ಲೀಟ್ ವರ್ಕ್ ಮಾಡೀನಿ. ಲಾಕ್ಡೌನಲ್ಲಿ ಮದುವೆ ಆಯಿತು, ಹಾಗಾಗಿ ಎಲ್ಲಿ ಕೆಲಸಕ್ಕೆ ಹೋಗಿಲ್ಲ. ಮನೆಯಲ್ಲೇ ಒಂದು ಸ್ವಲ್ಪ ದಿನ ವರ್ಕ್ ಫ್ರಮ್ ಹೋಮ್ ಮಾಡಿದೆ. ಆಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಟ್ರು ಹಸ್ಬೆಂಡ್. ಅದು ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಅಂತ. ಆಲ್ಮೋಸ್ಟ್ ಸ್ವಲ್ಪ ಜನ ನೋಡಿರ್ತೀರಿ, ಸ್ವಲ್ಪ ಜನ ನೋಡಿರ್ಲಿಕ್ಕಿಲ್ಲ. ಅದು ಪ್ರಾಬ್ಲಮ್ ಆಯಿತು ಒಂದು 2-3 ಸಲ ಅಲ್ಲಿ. ಸೊ ಆ ಒಂದು ಚಾನಲ್ ಒಳಗೆ ಏನೆಲ್ಲ ಶೇರ್ ಮಾಡೋಕ್ಕಾಗಿಲ್ಲಲ್ಲ, ಇಲ್ಲಿ ನಾನು ಅದೆಲ್ಲನೂ ಶೇರ್ ಮಾಡ್ತೀನಿ. ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರ್ಬೋದು, ಅಥವಾ ವೇಟ್ ಲಾಸ್, ವೇಟ್ ಗೇನ್, ಆಮೇಲೆ ನನ್ನ ಡೈಲಿ ರೂಟೀನ್, ವರ್ಕಿಂಗ್ ವುಮೆನ್ಸ್ ಮತ್ತು ಟೈಮ್ ಸಿಗ್ತಿರಲ್ಲ ಅಂಥವ್ರಿಗೆ ಹೆಲ್ದಿ ಮತ್ತು ಈಸಿ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತೀನಿ. ಮುಖ್ಯವಾಗಿ ಉತ್ತರ ಕರ್ನಾಟಕ ರೆಸಿಪೀಸನ್ನು ನಾನು ಶೇರ್ ಮಾಡ್ತೀನಿ. ಮೂಲತಃ ನಾನು ಉತ್ತರ ಕರ್ನಾಟಕ ಆಗಿರೋದ್ರಿಂದ ಆ ಎಲ್ಲ ರೆಸಿಪೀಸು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ರಾಯರ ಒಂದು ಪವಾಡ ನನ್ನ ಜೀವನದಲ್ಲಿ ಏನೆಲ್ಲ ಆಗೈತೆ ಅದನ್ನು ಶೇರ್ ಮಾಡ್ತೀನಿ. ಹಸ್ಬೆಂಡ್ ಆ್ಯಂಡ್ ವೈಫ್, ನನ್ನ ಹಸ್ಬೆಂಡ್ ಒಂದಿಷ್ಟು ಫನ್ನಿ ಕನ್ವರ್ಸೇಷನ್ ಇರ್ತೈತೆ, ಅದನ್ನು ಇಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ನೋಡಿ ಸಪೋರ್ಟ್ ಮಾಡ್ಬೋದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಆಲ್ ಆಪ್ಷನ್ ಬರ್ತೈತಿ. ಅದು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತೈತಿ. ಎಲ್ಲರೂ ನೋಡೋಕ್ಕಿಂತ ಮುಂಚೆ ನೀವೇ ನನ್ನ ವೀಡಿಯೋಸನ್ನು ನೋಡ್ಬೋದು. ನಿಮ್ಮ ಒಂದು ಸಪೋರ್ಟ್ ನನಗೆ ಸಿಗ್ತೈತೆ ಅಂತ ನಾನು ನಂಬಿನಿ. ದಯವಿಟ್ಟು ಕನ್ನಡಿಗರನ್ನು ಉಳಿಸ್ರಿ, ಬೆಳೆಸ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಷ್ಟು ಜನ ಹೆಣ್ಮಕ್ಳಿಗೆ ಹೊರಗೋಗಿ ಕೆಲಸ ಮಾಡೋಕ್ಕಾಗಲ್ಲ, ನನಗೂ ಅಷ್ಟೇ. ಸೊ ನಾವು ಮಾಡೋವಂಥ ಕೆಲಸಕ್ಕೆ, ಎಫರ್ಟಿಗೆ ನಿಮ್ಮ ಒಂದು ಬೆಂಬಲ ಮುಖ್ಯ ಆಗ್ತೈತೆ. ಹಾಗಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಇಷ್ಟು ನನ್ನ ಒಂದು ಪುಟ್ಟ ಪರಿಚಯ. ಜಾಸ್ತಿ ಏನು ಶೇರ್ ಮಾಡೋಕ್ಕೆ ಹೋಗಲ್ಲ. ಸೊ ನನಗೆ ರೂಲ್ಸ್ ಇರೋದಿಷ್ಟ. ಮನೆಯೊಳಗೆ ಅತಿ ಯಾವುದು ಓವರಾಗಿ ಶೇರ್ ಮಾಡಬಾರ್ದು. ನಿನ್ನ ರೂಟೀನ್ ಏನೈತಿ, ನಿನ್ನ ಕಂಟೆಂಟ್ ಏನೈತಿ ಅದು ಶೇರ್ ಮಾಡಿ ಸಾಕು. ಸೊ ಅತಿ ಪರ್ಸ್ನಲ್ ಹೇಳೋ ಅವಶ್ಯಕತೆ ಇಲ್ಲ. ಟೈಮ್ ಬಂದಾಗ ಹೇಳಿದ್ರಾಯ್ತು ಅದೆಲ್ಲನೂ ಅಂತ ಹೇಳೋದ್ರಿಂದ ನಾನೇನು ಅತಿಯಾಗಿ ಶೇರ್ ಮಾಡೋಕ್ಕೆ ಹೋಗಲ್ಲ. ಸೊ ಆದಷ್ಟು ನನ್ನ ಕಂಟೆಂಟನ್ನು ಇಷ್ಟಪಡ್ರಿ ಹೊರತು ಯಾರೇ ಆಗಲಿ, ಯಾರೇ ಯೂಟ್ಯೂಬರ್ಸ್ ಆಗಲಿ ಅತಿ ಅವ್ರ ಪರ್ಸ್ನಲ್ ಕೇಳೋದು ನನಗೇನೋ ಇಷ್ಟ ಆಗೋದಿಲ್ಲ. ಅವರಾಗಿ ಹೇಳ್ಕೊಳ್ಬೇಕು ಖುಷಿಯಿಂದ. ಸೊ ಅವ್ರು ಯಾವ್ಯಾವ ರೀತಿ ಯಾವ ಪ್ರಾಬ್ಲಮ್ಸಲ್ಲಿ ಇರ್ತಾರೋ ಅಥವಾ ಯಾವ ಸಿಚುವೇಷನಲ್ಲಿ ಇರ್ತಾರೋ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತಲ್ಲ. ಹಂಗಾಗಿ ಹೇಳತ್ತೀನಿ. ದಯವಿಟ್ಟು ನನ್ನ ಮಾತಿನೊಳಗೆ ತಪ್ಪಿದ್ರೆ ಕ್ಷಮಿಸ್ರಿ. ನಾನು ಇವತ್ತು ಆಲ್ರೆಡಿ ರೂಟೀನ್ ಶುರು ಮಾಡ್ಕೊಂಡಿನಿ. ಈ ವಿಡಿಯೋ ನಿಮ್ಗೆ ಹೊಸ ಮನೆಗೆ ಬಂದೀವಿ ನಾವು. ಅಂದ್ರೆ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಬಂದೀವಿ. ಹೊಸ ಮನೆ ಒಳಗೆ ಆಲೋಚಿಸೋ ಒಂದು ವ್ಲಾಗ್ ಬರ್ತೈತಿ ನೆಕ್ಸ್ಟ್ ನಿಮ್ಗೆ. ಅದಾದಮೇಲೆ ಇವತ್ತಿನ ವ್ಲಾಗ್ ಬರ್ತೈತಿ. ನೋಡಿ ಸಪೋರ್ಟ್ ಮಾಡಿರಿ. ಏನಾದರೂ ನಾವು ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಅದನ್ನು ನೀವು ಓಪನ್ ಆಗಿ ಹೇಳ್ಕೊಬೋದು. ನಾನು ಆ ವಿಡಿಯೋಸನ್ನು ಸ್ವಲ್ಪ ಕಂಟೆಂಟ್ ಚೇಂಜ್ ಮಾಡ್ಕೊತೀನಿ. ಏನೇ ಇದ್ದರೂ ನೀವು ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಆರಾಮಾಗಿ ಮಾತಾಡ್ಬೋದು. ಆಮೇಲೆ ನನ್ನ ಇನ್ಸ್ಟಾ ಒಂದು ಐಡಿ ಐತಿ, ಮಂಜುಶ್ರೀ 143 ಅಂತ. ಅಲ್ಲಿನೂ ನೀವು ನನ್ನ ಒಂದು ಪಿನ್ ಮಾಡ್ಬೋದು ಅಥವಾ ಮೆಸೇಜು ಕೂಡ ಮಾಡ್ಬೋದು. ಏನೇ ಅಭಿಪ್ರಾಯ ಇದ್ದರೂ ಕೂಡ ತಿಳಿಸ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ಒಂದು ಪುಟ್ಟ ಪರಿಚಯದ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಹೊಸಬ್ರು ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸಿಗೋಣಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.